ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 26/11/2025 महावाक्य। मीठे बच्चे, तुम अभी वर्ल्ड सर्वेंट हो, तुम्हें किसी भी बात में देहाभिमान नहीं आना चाहिए. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಈಗ ವಿಶ್ವ ಸೇವಾದಾರಿಗಳು. ನೀವು ಯಾವುದೇ ಮಾತಿನಲ್ಲಿ ಅಥವಾ ನಿಮಗೆ ಯಾವುದೇ ಮಾತಿನಲ್ಲಿ ದೇಹಾಭಿಮಾನ ಬರಬಾರ್ದು. ಪ್ರಶ್ನೆ, कौन सी एक आदत ईश्वरीय कायदे के विरुद्ध है जिसे बहुत नुकसान होता है? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾವ ಒಂದು ಅಭ್ಯಾಸ ಈಶ್ವರೀಯ ನಿಯಮಕ್ಕೆ ವಿರುದ್ಧವಾಗಿದೆ, ಅದರಿಂದ ಭಾಳಷ್ಟು ಹಾನಿ ಆಗ್ತದೆ? ಉತ್ತರ, कोई भी फिल्मी कहानियाँ सुनना व पढ़ना, नॉवेल्स पढ़ना, यह आदत बिल्कुल बेकायदे है, इससे बहुत नुकसान होता है. बाबा की मना है, बच्चे तुम्हें ऐसी कोई किताबें नहीं पढ़नी है. अगर कोई बीके ऐसी पुस्तकें पढ़ता है तो तुम एक दो को सावधान करो. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಯಾವುದೇ ಫಿಲ್ಮಿನ ಕತೆಗಳನ್ನು ಕೇಳೋದಾಗಲಿ, ಓದೋದಾಗಲಿ, ಕಾದಂಬರಿಗಳನ್ನು ಓದೋದಾಗಲಿ, ಇಂತಹ ಯಾವುದೇ ಅಭ್ಯಾಸ ನಿಯಮಕ್ಕೆ ವಿರುದ್ಧವಾಗಿದೆ. ಇದರಿಂದ ಭಾಳಷ್ಟು ಹಾನಿಯಾಗ್ತದೆ. ಬಾಬಾ ಅಂತೂ ಖಂಡಿತ ಒಪ್ಪೋದಿಲ್ಲ. ಮಕ್ಕಳೇ, ನೀವಿಂಥ ಪುಸ್ತಕ ಓದಬಾರ್ದು ಅಂತ ಬಾಬಾ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಬೀಕೆಗಳು ಇಂತಹ ಪುಸ್ತಕವನ್ನು ಓದ್ತಿದ್ರೆ ನೀವು ಒಬ್ಬರಿನ್ನೊಬ್ಬರಿಗೆ ಎಚ್ಚರ ಮಾಡಿ ಅಥವಾ ಅವ್ರಿಗೆ ಹೇಳಿ ಅಂತ ಬಾಬಾ ಹೇಳ್ತಾರೆ. ಗೀತ್ ಮುಖಡ ದೇಖಲೆ ಪ್ರಾಣಿ, ತುಮ್ನೆ ಕಿತನೆ ಪಾಪ ಕಿಯಾ ಹೇ, ಕಿತನಾ ಪುಣ್ಯ ಕಿಯಾ ಹೇ. ಬಾಬಾ ಹೇಳ್ತಾರೆ, ಮುಖವನ್ನು ನೋಡಿಕೊಳ್ಳಲೆ ಪ್ರಾಣಿ, ನೀನೆಷ್ಟು ಪಾಪ ಮಾಡಿರುವೆ, ನೀನೆಷ್ಟು ಪುಣ್ಯ ಮಾಡಿರುವೆ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप कहते हैं, अपनी जांच करो कि याद की यात्रा से हम तमो प्रधान से सतो प्रधान तरफ कितना आगे बढ़े हैं, क्योंकि जितना जितना याद करेंगे उतना पाप कटते जाएंगे. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಹೇಳ್ತಾರೆ, ತಮ್ಮನ್ನು ತಾವು ನೋಡ್ಕೊಳ್ಳಿ. ನೆನಪಿನ ಯಾತ್ರೆಯಿಂದ ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನದವರೆಗೆ ಎಷ್ಟು ಮುಂದೆ ಹೋಗಿದ್ದೇವೆ. ಏಕೆಂದರೆ ಎಷ್ಟೆಷ್ಟು ನಾವು ಬಾಬಾ ನೆನಪು ಮಾಡ್ತೀವೋ ಅಷ್ಟು ಪಾಪ ಕಟ್ಟಾಗ್ತಾ ಹೋಗ್ತದೆ. ಅವೇ ಅಕ್ಷರ ಕಹ ಕೊಯ್ ಶಾಸ್ತ್ರಾದಿ ಮೇಲೆ ಲಿಖೆ ಹುಯೇ ಹೇ. ಕೇಳ್ತಾರೆ ಬಾಬಾ, ಈ ಅಕ್ಷರ ಎಲ್ಲಾದರೂ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆಯಾ? क्योंकि जिसने धर्म स्थापन किया उसने जो समझाया उसके शास्त्र बने हुए हैं जो फिर बैठ पढ़ते हैं. ಬಾಬಾ ಹೇಳ್ತಾರೆ, ಯಾರ್ಯಾರು ಧರ್ಮ ಸ್ಥಾಪನೆ ಮಾಡಿದರೋ, ಯಾರು ತಿಳಿಸ್ಕೊಟ್ರೋ ಅವ್ರದ್ದನ್ನು ಶಾಸ್ತ್ರ ಮಾಡಿದ್ದಾರೆ, ಅವರು ಈಗ ಕುತ್ಕೊಂಡು ಮತ್ತೆ ಓದ್ತಾರೆ ಅದನ್ನು. पुस्तक की पूजा करते हैं, यह भी समझने की बात है जबकि यह लिखा हुआ है. ಬಾಬಾ ಹೇಳ್ತಾರೆ, ಯಾವ ಶಾಸ್ತ್ರವನ್ನು ಮಾಡಿದಾರಲ್ವ ಆ ಶಾಸ್ತ್ರವನ್ನು ಕುತ್ಕೊಂಡು ಪೂಜೆ ಮಾಡ್ತಾರೆ, ಅದನ್ನು ಓದ್ತಾರೆ, ಮತ್ತು ಇದನ್ನು ತಿಳ್ಕೊಳ್ಳೋ ಮಾತಿದು. ಬಾಬಾ ಹೇಳ್ತಿದ್ರೆ ಇದು ಬರೆಯಲ್ಪಟ್ಟಿದೆ. देह सहित देह के सर्व संबंध छोड़ अपने को आत्मा समझो. बाप याद दिलाते, तुम बच्चे पहले पहले आश्चर्य आए थे, वहाँ तो पवित्र ही रहते हैं. ಬಾಬಾ ಹೇಳ್ತಾರೆ, ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಬಾಬಾ ನೆನಪು ಮಾಡಿಸ್ಕೊಡ್ತಾರೆ, ನೀವು ಮಕ್ಕಳು ಮೊದಲಿಗೆ ಆಶ್ಚರ್ಯಾಗಿ ಬಂದಿದ್ರಿ, ಅಲ್ಲಿ ಪವಿತ್ರನೇ ಇರ್ತೀರ. ಮುಕ್ತಿ ಜೀವನ್ ಮುಕ್ತಿ ಮೇ ಪತಿತಾತ್ಮ ಕೊಯ್ ಜಾ ನಹೀ ಸಕ್ತಿ, ವಹೆ ನಿರಾಕಾರಿ ನಿರ್ವಿಕಾರಿ ದುನಿಯಾ. ಬಾಬಾ ಹೇಳ್ತಾರೆ, ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಪತಿತಾತ್ಮ ಯಾರೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಅದು ನಿರಾಕಾರಿ ನಿರ್ವಿಕಾರಿ ಜಗತ್ತು. इसको कहा जाता है साकारी विकारी दुनिया. फिर सतयुग में यही निर्विकारी दुनिया बनती है. ಬಾಬಾ ಹೇಳ್ತಾರೆ, ಇದಕ್ಕೇ ಹೇಳಲಾಗ್ತದೆ ಸಾಕಾರಿ ವಿಕಾರಿ ಜಗತ್ತು ಸತ್ಯುಗವಾಗಿದೆ, ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗ್ತದೆ. सतयुग में रहने वाले देवताओं की तो बहुत महिमा है. अब बच्चों को समझाया जाता है, अच्छी रीति धारण कर औरों को समझाओ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿರುವಂತಹ ದೇವತೆಗಳದ್ದು ಭಾಳಷ್ಟು ಮಹಿಮೆ ಇದೆ. ಈಗ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡಿಕೊಂಡು ಬೇರೆಯವ್ರಿಗೂ ತಿಳಿಸ್ಕೊಡಿ ಅಂತ. ತುಮ್ ಆತ್ಮೇ ಜहाँ से आई हो ಪವಿತ್ರ ಹಿ ಆಯಿ ಹೋ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಎಲ್ಲಿಂದ ಬಂದಿದ್ದೀರೋ ಪವಿತ್ರನೇ ಬಂದಿದ್ದೀರಾ ಅಂತ. ಫಿರ್ ಯಹಾ ಆಕರ್ ಅಪವಿತ್ರ ಭಿ ಜರೂರ್ ಹೋನಾ ಹೈ. ಸತ್ಯುಗ್ ಕೋ ವೈಸ್ಲೆಸ್ ವರ್ಲ್ಡ್, ಕಲಿಯುಗ್ ಕೋ ವಿಶಸ್ ವರ್ಲ್ಡ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಇಲ್ಲಿ ಬಂದು ಮತ್ತೆ ಅಪವಿತ್ರ ಆಗಲೇಬೇಕಾಗ್ತದೆ. ಸತ್ಯುಗದಲ್ಲಿ ನಿರ್ವಿಕಾರಿ ಜಗತ್ತು, ಕಲಿಯುಗಕ್ಕೆ ವಿಕಾರಿ ಜಗತ್ತು ಅಂತ ಹೇಳಲಾಗ್ತದೆ. अब तुम पतित पावन बाप को याद करते हो, हमको पावन वैसलेस बनाने आप विशेष दुनिया विशेष शरीर में आओ. ನಾವು ಪತಿತ ಪಾವನ ತಂದೆಯನ್ನು ಯಾವ ರೀತಿ ನೆನಪು ಮಾಡ್ತೇವೆ ಅಂದರೆ, ಬಾಬನಿಗೆ ಹೇಳ್ತೇವೆ, ಬಾಬಾ ನೀನು ನಮ್ಮನ್ನು ಪಾವನ ಮಾಡೋದಕ್ಕೋಸ್ಕರ ಈ ವಿಕಾರಿ ಜಗತ್ತಿಗೆ ನೀನು ಬರಲೇಬೇಕು, ಈ ವಿಕಾರಿ ಶರೀರದಲ್ಲಿ ನೀನು ಬಾ ಅಂತ ನಾವು ಬಾಬನಿಗೆ ಹೇಳ್ತೇವೆ, ಕರಿತೇವೆ.
बाप खुद बैठ समझाते हैं। ब्रह्मा के चित्र पर ही मूंझते हैं कि दादा को क्यों बिठाया है, समझाना चाहिए तो भागीरथ है। ಇನ್ನು ಬಾಬಾ ಸ್ವಯಂ ಕುತ್ಕೊಂಡಿಲ್ಲ ಏನು ತಿಳಿಸ್ಕೊಡ್ತಿದ್ದಾರೆ ಅಂದರೆ, ಬ್ರಹ್ಮನ ಚಿತ್ರ ನೋಡಿ ಕೆಲವ್ರು ಹೇಳ್ತಾರೆ ಯಾಕೆ ಇವ್ರನ್ನ ಕೂಡಿಸಿದ್ದೀರಾ, ಮತ್ತು ಹೇಳ್ತಾರೆ ಅವ್ರು ನೀವು ಮೂರ್ತಿ ಪೂಜೆ ಮಾಡಲ್ಲ ಅಂತೀರಾ, ಮತ್ತು ಇವ್ರನ್ನ ಇಟ್ಟಿದ್ದೀರಲ್ವಾ ಅಂತ. ಬಾಬಾ ಹೇಳ್ತಾರೆ ಅವ್ರಿಗೆ ತಿಳಿಸ್ಕೊಡಿ, ಇದು ಭಾಗೀರಥವಾಗಿದೆ. ಶಿವ ಭಗವಾನ್ ವಾಚೆ ಯರತ್ ಮೈನೆ ಲಿಯಾ ಹೇ ಕ್ಯೂಂಕಿ ಮುझे ಪ್ರಕೃತಿ ಕಾ ಆಧಾರ ಜರೂರ್ ಚಾಹಿ. ಇಲ್ಲಿ ಶಿವ ಭಗವಾನ್ ವಾಚಾಗಿದೆ, ಈ ರಥ ನಾನೇ ತೊಗೊಂಡಿರೋದು, ಯಾಕೆಂದರೆ ನನಗೆ ಪ್ರಕೃತಿಯ ಆಧಾರ ಅವಶ್ಯವಾಗಿ ಬೇಕು. ನೈ तो मैं तुमको पति से पावन कैसे बनाऊं, ರೋज़್ ಪಡಾನಾ ಬಿ ಜರೂರ್ ಹೇ. ಬಾಬಾ ಹೇಳ್ತಾರೆ ಇಲ್ಲಾಂದರೆ ನಾನು ನಿಮ್ಮನ್ನು ಪತಿತರಿಂದ ಪಾವನ ಹೇಗೆ ಮಾಡೋದು, ದಿನ ನಾನು ಅವಶ್ಯವಾಗಿ ಓದಿಸ್ಬೇಕಾಗ್ತದೆ. ಬಾಪ್ तुम बच्चों को कहते अपने को आत्मा समझ मामे कम याद करो. ಸಭಿ ಆತ್ಮಾओं को अपने बाप को याद करना है. ಈಗ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನೇ ನೆನ್ಪು ಮಾಡಿ. ಎಲ್ಲ ಆತ್ಮಗಳು ತಮ್ಮ ತಂದೆಯನ್ನು ನೆನ್ಪು ಮಾಡಬೇಕು. ಶ್ರೀಕೃಷ್ಣಕ್ಕೋ ಸಭಿ ಆತ್ಮಾओं का बाप नहीं कहेंगे, उनको तो अपना शरीर है. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನನ್ನು ಎಲ್ಲ ಆತ್ಮಗಳು ತಂದೆ ಅಂತ ಒಪ್ಕೊಳ್ಳೋದಿಲ್ಲ, ಯಾಕಂದರೆ ಅವನಿಗೆ ಅವನದೇ ಆದ ಶರೀರ ಇದೆ. तो यह बाप बहुत सहज समझाते हैं. जब भी किसी को समझाओ तो बोलो बाप कहते तुम अशरीर आए अब अशरीर बनकर जाना है. ಬಾಬಾ ನಾವು ಮಕ್ಕಳಿಗೀಗ ಸಹಜ ಮಾಡಿ ತಿಳಿಸ್ಕೊಡ್ತಾರೆ. ಯಾವಾಗ ಯಾರಿಗಾದರೂ ನೀವು ತಿಳಿಸ್ಕೊಡುವಾಗ ಹೇಳಿ, ಬಾಬಾ ಹೇಳ್ತಿದ್ದಾರೆ ನೀವು ಅಶರೀರಿಯಾಗಿ ಬಂದಿದ್ದರೆ ಈಗ ಮತ್ತೆ ವಾಪಸ್ ಅಶರೀರಿಯಾಗಿ ಹೋಗಬೇಕು. वहाँ से पवित्र आत्मा ही आती है, बल कल कोई आते तो भी पवित्र है तो उनकी महिमा जरूर होंगी. ಬಾಬಾ ಹೇಳ್ತಾರೆ ಅಲ್ಲಿಂದ ಪವಿತ್ರಾತ್ಮನೇ ಬರೋದು. ಭಲೆ ನಾಳೆ ಯಾರು ಬಂದ್ರೂ ಕೂಡ, ಅಂದರೆ ಪರಂಧಾಮದಿಂದ ನಾಳೆ ಬಂದ್ರೂ ಕೂಡ ಪವಿತ್ರನೇ ಬರೋದು ಅಂತಾರೆ ಬಾಬಾ. ಅವ್ರ ಮಹಿಮೆ ಅವಶ್ಯವಾಗಿ ಆಗ್ತದೆ. ಸನ್ಯಾಸಿ ಉದಾಸಿ ಗೃಹಸ್ಥಿ ಜಿನ್ಕಾ ನಾಮ್ ಹೋತಾ ಹೇ ಜರೂರ್ ಉನ್ಕಾ ಯಹ ಪಹಲಾ ಜನ್ಮ ಹೈ ನ. ಬಾಬಾ ಹೇಳ್ತಾರೆ ಸನ್ಯಾಸಿಗಳು, ಉದಾಸಿಗಳು, ಗೃಹಸ್ಥಿಗಳು ಏನೆಲ್ಲ ಹೆಸರಿದೆ ಅಲ್ವಾ, ಅವ್ರದ್ದೆಲ್ಲ ಮೊದಲನೇ ಜನ್ಮ ಅಂತಾರೆ ಬಾಬಾ. ಉನ್ಕೋ ಆನಾ ಹಿ ಹೈ ಧರ್ಮ ಸ್ಥಾಪನೆ ಕರ್ನೆ, ಜैसे ಬಾಬಾ ಗುರು ನಾನಕ್ಗೆ ಸಮझाते हैं. ಅವ್ರು ಬರೋದೇ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ. ಯಾವ ರೀತಿ ಬಾಬಾ ಗುರು ನಾನಕನ ಬಗ್ಗೆ ತಿಳಿಸ್ಕೊಡ್ತಾರೆ. ಅಬ್ ಗುರು ಅಕ್ಷರ ಭಿ कहना पड़ता है क्योंकि ನಾನಕ್ ನಾಮ್ ತೋ ಬಹುತೋಂ ಕಾ ಹೈ ನ. ಬಾಬಾ ಹೇಳ್ತಾರೆ ಗುರು ಅನ್ನೋ ಅಕ್ಷರ ಅಂತೂ ಹೇಳಲೇಬೇಕಾಗ್ತದೆ, ಯಾಕಂದರೆ ನಾನಕ್ ಅನ್ನೋ ಹೆಸರು ಭಾಳಷ್ಟು ಜನರದಿದೆ. ಜಬ್ ಕಿಸ್ಕಿ ಮಹಿಮಾ ಕಿ ಜಾತಿ है तो उस मतलब से कहा जाता है, न कहे तो अच्छा नहीं. ಬಾಬಾ ಹೇಳ್ತಾರೆ ಯಾರ್ದಾದರೂ ಮಹಿಮೆ ಮಾಡುವಾಗ ಆ ಒಂದು ಉದ್ದೇಶದಿಂದ ಹೇಳಬೇಕಾಗ್ತದೆ, ಹೇಳ್ದಿದ್ರೆ ಚೆನ್ನಾಗಿ ಅನಿಸೋದಿಲ್ಲ ಅಂತಾರೆ ಬಾಬಾ. वास्तव में बच्चों को समझाया है गुरु कोई भी है ही नहीं सिवाय एक के, जिसके नाम पर ही गाते हैं सदगुरु अकाल. वह अकाल मूर्त है, अर्थात जिसको काल न खाए वह है आत्मा. तब यह कहानियाँ आदि बैठ बनाई हैं. ಬಾಬಾ ಹೇಳ್ತಾರೆ ಹಾಗೆ ನೋಡಿದರೆ ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ ಗುರು ಅನ್ನುವಂಥವ್ರು ಯಾರೂ ಇಲ್ಲ ಶಿವಾಯ್, ಅಂದರೆ ಶಿವಬಾಬನ್ ಬಿಟ್ಟರೆ. ಯಾರ ಹೆಸರನ್ನ ಗಾಯನ ಮಾಡ್ತಾರಲ್ವ ಸದ್ಗುರು ಅಕಾಲ್ ಅಂತ ಹೇಳಿ, ಅಂದರೆ ಅವರು ಅಕಾಲ ಮೂರತ್ತಾಗಿದ್ದಾರೆ. ಅಂದರೆ ಅರ್ಥ ಯಾರಿಗೆ ಸಾವು ತಿನ್ನೋದಿಲ್ಲ ಅಥವಾ ಯಾರಿಗೆ ಸಾವು ಬರೋದಿಲ್ಲ, ಅವ್ರ ಆತ್ಮ ಆಗಿದ್ದಾರೆ. ಅದಕ್ಕೆ ಈ ಕತೆಗಳನ್ನೆಲ್ಲ ಕುತ್ಕೊಂಡು ಬರೆದ್ರು ಅವರು. ಫಿಲ್ಮಿ ಕಹಾನಿಯೋं की किताब नावल्स आदि भी बहुत पढ़ते हैं. ಬಾಬಾ ಬಚ್ಚೋं को ಖಬರ್ದಾರ್ करते हैं. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಫಿಲ್ಮಿನ ಕತೆಗಳನ್ನು, ಪುಸ್ತಕವನ್ನು, ಕಾದಂಬರಿಗಳನ್ನು ಭಾಳಷ್ಟು ಓದ್ತಾರೆ. ಬಾಬಾ ಅಂತಹ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ, तुम्हें कभी भी कोई नावल्स आदि नहीं पढ़ना है, कोई को आदत होती है. ನೀವು ಎಂದಿಗೂ ಕೂಡ ಇಂಥ ಕಾದಂಬರಿಗಳನ್ನು ಓದಬಾರ್ದು ಅಂತಾರೆ ಬಾಬಾ. ಕೆಲವರಿಗೆ ಇಂಥದ್ದು ಭಾಳಷ್ಟು ಅಭ್ಯಾಸ ಇರ್ತದೆ. ಯಾ तो तुम सौभाग्यशाली बनते हो, कोई बीके भी नावल्स पढ़ते हैं. इसलिए बाबा सब बच्चों को कहते हैं कभी भी किसको नावल्स पढ़ता देखो तो झट उठाकर फाड़ दो, इसमें डरना नहीं है. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಎಷ್ಟೋ ಜನ ಬೀಕೆಗಳು ಕೂಡ ಕಾದಂಬರಿಗಳನ್ನು ಓದ್ತಾರೆ. ಅದಕ್ಕೋಸ್ಕರ ಬಾಬಾ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ಯಾರಾದರೂ ಇಂತಹ ಪುಸ್ತಕಗಳನ್ನು ಓದ್ತಿದ್ರೆ ಅದನ್ನು ತೆಗೆದು ಬಿಸಾಕ್ಬಿಡಿ ಅಥವಾ ಹರಿದಾಕ್ಬಿಡಿ ಅಂತಾರೆ ಬಾಬಾ. ಹೆದರ್ಕೋಬೇಡಿ ಅಂತ. ಹಮ್ಕೋ ಕೊಯ್ ಶಾಪ್ ನ ದೇವಾ ಗುಸ್ಸಾ ನ ಹೋ ಐಸಿ ಕೊಯ್ ಬಾತ್ ನಹಿ. ಅಕಸ್ಮಾತ್ ನಾವು ಹಾಗೇನಾದರೂ ಮಾಡಿದರೆ ಅವ್ರು ಶಾಪ ಕೊಡ್ತಾರೋ ಅಥವಾ ಸಿಟ್ಟಾಗ್ತಾರೋ ಅನ್ನೋ ಮಾತು ಇಲ್ಲ ಅಂತಾರೆ ಬಾಬಾ. ತುಮಾರ ಕಾಮ್ ಹೈ ಏಕ್ ದೋ ಕೋ ಸಾವಧಾನ್ ಕರ್ನಾ, ಫಿಲ್ಮ್ ಕಿ ಕಹಾನಿಯಾ ಸುನ್ನಾ ಯಾ ಪಡ್ನಾ ಬೇಕಾಯ್ದೆ ಹೇ. ನಿಮ್ಮ ಕೆಲಸನೇ ಏನು, ಒಬ್ಬರಿನ್ನೊಬ್ಬರಿಗೆ ಎಚ್ಚರಿಕೆ ಕೊಡೋದು. ಈ ಫಿಲ್ಮಿನ ಕತೆಗಳನ್ನು ಕೇಳೋದಾಗಲಿ ಓದೋದಾಗಲಿ ಅದಕ್ಕೆ ನಿಯಮದ ವಿರುದ್ಧ ಅಂತಾರೆ ಬಾಬಾ. ಬೇಕಾಯ್ದೆ ಕೊಯ್ ಚಲನ್ ಹೇ ತೋ ಜಟ್ ರಿಪೋರ್ಟ್ ಕರ್ನಿ ಚಾಯ್. ಏನಾದರೂ ನಡವಳಿಕೆಯಲ್ಲಿ ಹೆಚ್ಚು ಕಡಿಮೆ ಇದೆ ಅಂತಂದರೆ ಬಾಬಾ ಹೇಳ್ತಾರೆ ಕಂಪ್ಲೇಂಟ್ ಮಾಡಿ. ನೈತು ಸುಧರೆಂಗೆ ಕೈಸೆ ಅಪನಾ ನುಕ್ಸಾನ್ ಕರ್ತೆ रहेंगे. ಬಾಬಾ ಹೇಳ್ತಾರೆ ಇಲ್ಲಾಂದ್ರೆ ಅವ್ರು ಹೆಂಗೆ ಸುಧಾರಣೆ ಆಗ್ತಾರೆ, ತಮ್ಮದೇ ಹಾಳು ಮಾಡ್ಕೊಳ್ತಾ ಹೋಗ್ತಾರೆ. ಖುದ್ ಮೇ ಹಿ ಯೋಗ ಬಲ್ ನಹೀ ಹೋಗಾ ತೋ ಯಹಾ ಕ್ಯಾ ಬೈಟ್ ಸಿಕ್ಲಾಯಂಗೆ.
ಬಾಬಾಕಿ ಮನ ಹೇ. ಬಾಬಾ ಹೇಳ್ತಾರೆ ತಮ್ಮಲ್ಲಿನೇ ಯೋಗ ಬಲ ಇಲ್ದಿದ್ರೆ ಇಲ್ಲಿ ಕುತ್ಕೊಂಡು ಏನು ಹೇಳ್ತಾರೆ, ಏನು ಕಲಿಸ್ತಾರೆ, ಬಾಬಾ ಇಂಥದ್ದೆಲ್ಲ ಒಪ್ಪೋದಿಲ್ಲ ಅಂತಾರೆ ಬಾಬಾ. ಅಗರ್ ಫಿರ್ ये ऐसा काम करेंगे तो अंदर दिल जरूर खाती रहेगी. अपना नुकसान होगा इसलिए कोई में भी कोई अवगुण देखते हो तो लिखना चाहिए. ಬಾಬಾ ಹೇಳ್ತಿದ್ದಾರೆ ಅಕಸ್ಮಾತ್ ಇಂಥದ್ದೇನಾದರೂ ಕೆಲಸ ಮಾಡಿದರೆ ಅದು ಮನಸ್ಸು ತಿಂತಾ ಇರ್ತದೆ, ತಮ್ಮದೇ ಹಾಳಾಗ್ತದೆ. ಅದಕ್ಕೋಸ್ಕರ ಯಾರಲ್ಲಾದ್ರೂ ಇಂಥ ಅವಗುಣಗಳನ್ನು ನೋಡಿದರೆ ಬರಿಬೇಕು ಅಂತಾರೆ. ಕೊಯ್ ಬೇಕಾಯಿದೆ ಚಲಂತೂ ನೈ ಚಲ್ತೆ ಕ್ಯೂಕಿ ಬ್ರಾಹ್ಮಣ ಈ ಸಮಯ ಸರ್ವೆಂಟ್ ಐನ. ಏನಾದರೂ ನಿಯಮಕ್ಕೆ ವಿರುದ್ಧವಾಗಿ ನಡೀತಾ ಇಲ್ಲ ತಾನೆ, ಯಾಕೆಂದರೆ ಬ್ರಾಹ್ಮಣರು ಈ ಸಮಯದಲ್ಲಿ ಸೇವಕರು ಅಥವಾ ಸೇವಾದಾರಿಗಳು ತಾನೆ. ಬಾಬಾ ಬಿ ಕತೆ ಬಚ್ಚೆ ನಮಸ್ತೆ ಅರ್ಥ ಸಹಿತ ಸಮಜಾತೆ. ಇಲ್ಲಿ ಪರಮಾತ್ಮ ನೋಡಿ ಹೇಳ್ತಾರೆ ಮಕ್ಕಳೇ ನಮಸ್ತೆ ಅಂತ ಅರ್ಥ ಸಹಿತವಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಚ್ಚಿಯ ಪಡಾನೆ ವಾಲಿ ಜೋ ಹೇ ಉನ್ಮೆ ದೇಹಾಭಿಮಾನ ನೈ ಆನಾ ಚಾಹಿ. ಇನ್ನೇನು ಅಕ್ಕಂದ್ರು ಓದಿಸುವಂಥವ್ರು ಏನಿದ್ದಾರೆ ಅವರಲ್ಲಿ ಕೂಡ ದೇಹಾಭಿಮಾನ ಬರಬಾರ್ದು ಅಂತಾರೆ ಬಾಬಾ. टीचर भी स्टूडेंट का सर्वेंट होता है ना. गवर्नर आदि भी चिट्ठी लिखते हैं, नीचे सही करेंगे आई एम ओबीडियंट सर्वेंಟ್. ಬಾಬಾ ಹೇಳ್ತಾರೆ ಟೀಚರು ಕೂಡ ವಿದ್ಯಾರ್ಥಿಗಳ ಸೇವಕರಾಗಿರ್ತಾರೆ ತಾನೆ. ಗವರ್ನರು ಕೂಡ ಒಂದು ಲೆಟ್ರ್ ಬರೆಯುವಾಗ ಕೆಳಗಡೆ ಒಂದು ಸಹಿ ಮಾಡ್ತಾರೆ ಅವರು, ನಾವು ನಂಬಿಗಸ್ತ ಸೇವಕ ಅಂತ ಹೇಳಿ. ಬಿಲ್ಕುಲ್ ಸಮ್ಮುಖ ನಾಮ್ ಲಿಖೆಂಗೆ ಬಾಕಿ ಕ್ಲರ್ಕ್ ಲಿಖೆಗ ಅಪನೆ ಹಾತ್ ಸೆ. ಬಾಬಾ ಹೇಳ್ತಾರೆ ಬಿಲ್ಕುಲ್ ಅವ್ರ ಸಮ್ಮುಖದಂದರೆ ಎದುರುಗಡೆ ಹೆಸರು ಬರೀತಾರೆ ಅವರು, ಆದರೆ ಕ್ಲರ್ಕ್ ಬರೀತಾರೆ ತಮ್ಮ ಕೈಗಳಿಂದ. ಕಭಿ ಅಪ್ನಿ ಬಡಾಯಿ ನೈ ಲಿಖೆಂಗೆ, ಎಂದಿಗೂ ತಮ್ಮ ದೊಡ್ಡಸ್ತಿಕೆ ತೋರಿಸೋದಿಲ್ಲ ಅವರು. ಆಜ್ಕಲ್ ಗುರುತ್ವ ಅಪ್ನೆ ಆಪ್ಕೋ आपे ही श्री श्री लिख देते, यहाँ भी कोई ऐसे हैं श्री ಫಲಾನ ಲಿಖ ದೇತೆ हैं. ಬಾಬಾ ಹೇಳ್ತಾರೆ ಇವತ್ತೇನೋ ಗುರುಗಳು ಅನ್ನಿಸ್ಕೊಂಡಂಥವರು ಕೂಡ ತಮಗೆ ಶ್ರೀ ಶ್ರೀ ಅಂತಲೇ ಬರೆಸ್ಕೊಂಡು ಬಿಡ್ತಾರೆ. ಇಲ್ಲಿ ಕೂಡ ಕೆಲವರು ಹಾಗಿದ್ದಾರೆ, ಶ್ರೀ ಇಂಥವರು ಅಂತ ಬರೆಸ್ಕೊಳ್ತಾರೆ. ವಾಸ್ತವ ಮೇ ಐಸಿ ಬಿ ಲಿಖನಾ ನೈ ಚಾಹಿ ನಾ ಫಿಮೇಲ್ ಶ್ರೀಮತಿ ಲಿಖ್ ಸಕ್ತಿ ಹೈ. ಹಾಗೆ ನೋಡಿದರೆ ಆ ಥರ ಬರಿಬಾರ್ದು ಅಂತಾರೆ ಬಾಬಾ. ಇಲ್ಲಿ ಸ್ತ್ರೀ ಆದರೂ ಕೂಡ ಶ್ರೀಮತಿ ಅಂತಲೂ ಕೂಡ ಬರಿಬಾರ್ದು ಅಂತ. ಶ್ರೀಮತ್ ತಬ್ ಮಿಲೆ ಜಬ್ ಶ್ರೀ ಶ್ರೀ ಸ್ವಯಂ ಆಕರ್ ಮತ್ ದೇವೆ ತುಮ್ ಸಮಜಾ ಸಕ್ತೆ ಹೋ ಕಿ ಜರೂರ್ ಕೋಯಿ ಕಿ ಮತ್ ಸೆ ಯಾ ಬನೆ ಹೈ ನ. ಶ್ರೀಮತ ಯಾವಾಗ ಸಿಗ್ತದೆ ಆವಾಗ ಶ್ರೀ ಶ್ರೀ ಸ್ವಯಂ ಬಂದು ನಮಗೆ ಮತ ಕೊಡ್ತಾರೆ. ನೀವು ತಿಳಿಸ್ಕೊಡ್ಬೋದು ಅವಶ್ಯವಾಗಿ ಯಾರ್ದಾದ್ರೂ ಮತದಿಂದ ಈ ದೇವತೆ ಆಗಿದ್ದೀವಲ್ವಾ ಅಂತ. ಭಾರತ್ ಮೇ ಕಿಸ್ಕೋ ಬಿ ಪತಾ ನೈ ಕಿ ಇತ್ನಾ ಊಂಚ ವಿಶ್ವಕ್ಕೆ ಮಾಲೀಕ ಐಸೆ ಬನೆ. ಬಾಬಾ ಹೇಳ್ತಾರೆ ಭಾರತದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇಷ್ಟು ಶ್ರೇಷ್ಠವಾದ ವಿಶ್ವದ ಮಾಲೀಕರು ಇವ್ರು ಹೇಗಾದರು ಅಂತ. ತುಮಕೋತೋ ಯಹಿ ನಶಾ ಚಡ್ನಾ ಚಾಯ್ ಏಮ್ ಆಬ್ಜೆಕ್ಟ್ ಕಾ ಚಿತ್ರ ಸದೈವ್ ಛಾತಿ ಸೆ ಲಗಾ ಹೋನಾ ಚಾಯ್. ಬಾಬಾ ಒಂದು ಮಾತು ಹೇಳ್ತಾರೆ ಏನಂತ, ನಮ್ಗೆ ಎಷ್ಟು ನಶೆ ಇರಬೇಕು, ನಶೆ ಏರಬೇಕು ಅಂತಾರೆ ಬಾಬಾ. ಈ ಗುರಿ ಉದ್ದೇಶದ ಚಿತ್ರ ಯಾವಾಗಲೂ ಬೆನ್ನಿಗೆ ಹಾಕ್ಕೊಂಡಿರ್ಬೇಕಂತಾರೆ ಬಾಬಾ. ಈಗ ಡ್ರೆಸ್ ಹಾಕ್ಕೊಂಡಿರ್ತೀರಲ್ವ ಅದ್ರ ಮೇಲೆ ಒಂದು ಚಿತ್ರ ತೆಗೆಸ್ಕೊಂಡಿರ್ಬೇಕು ಈ ಥರ. ಕಿಸ್ಕೋ ಭೀ ಬತ್ತಾವ್ ಹಮ್ಕೋ ಭಗವಾನ್ ಪಡಾತೆ ಹೇ ಜಿಸೆ ಹಮ್ ವಿಶ್ವಕ ಮಹಾರಾಜ್ ಬಂತೆ ಹೇ. ಯಾರಿಗಾದ್ರೂ ಹೇಳ್ಬೋದು ನಮಗೆ ಭಗವಂತ ಓದಿಸ್ತಿದ್ದಾರೆ ಅದರಿಂದ ನಾವು ವಿಶ್ವದ ಮಹಾರಾಜರಾಗ್ತೇವೆ ಅಂತ. बाप आए हैं इस राज्य की स्थापना करने, इस पुरानी दुनिया का विनाश सामने खड़ा है. ಇಲ್ಲಿ ತಂದೆ ಬಂದಿದ್ದಾರೆ ಈ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ. ಈ ಹಳೆ ಜಗತ್ತಿನ ವಿನಾಶ ಎದುರುಗಡೆ ಇದೆ. ತುಮ್ ಚೋಟಿ ಚೋಟಿ ಬಚ್ಚಿಯಾ ತೋತಲಿ ಭಾಷಾ ಮೇ ಕಿಸ್ಕೋ ಭೀ ಸಮಜಾ ಸಕ್ತೆ ಹೋ. ಬಾಬಾ ಹೇಳ್ತಾರೆ ನೀವು ಸಣ್ಣ ಸಣ್ಣ ಅಕ್ಕಂದ್ರು ಮುಗ್ಧ ಭಾಷೆಯಲ್ಲಿ ನೀವು ಯಾರಿಗಾದ್ರೂ ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಬಡೆ ಬಡೆ सम्मेलन आदि होते हैं उनमें तुमको बुलाते हैं, ये चित्र तुम ले जाओ और बैठ कर समझाओ. ಬಾಬಾ ಹೇಳ್ತಾರೆ ದೊಡ್ಡ ದೊಡ್ಡ ಸಮ್ಮೇಳನ ನಡೀತದೆ, ಆ ಸಮ್ಮೇಳನದಲ್ಲಿ ನಿಮಗೂ ಕರೀತಾರೆ, ಆಹ್ವಾನ ಮಾಡ್ತಾರೆ, ನೀವು ಈ ಚಿತ್ರ ತೊಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ತಿಳಿಸ್ಕೊಡಿ ಅಂತಾರೆ ಬಾಬಾ. ಭಾರತ್ ಮೇ ಫಿರ್ ಸೇನೋं का राज्य स्थापन हो रहा है, कहाँ भी भरी सभा में तुम समझा सकते हो. ಬಾಬಾ ಹೇಳ್ತಾರೆ ನೀವು ಅಲ್ಲಿ ಹೋಗಿ ಭಾರತದಲ್ಲಿ ಇವ್ರ ರಾಜ್ಯ ಮತ್ತೆ ಸ್ಥಾಪನೆ ಆಗ್ತಿದೆ. ಬಾಬಾ ಹೇಳ್ತಾರೆ ತುಂಬಿದ ಸಭೆಯಲ್ಲಿ ನೀವು ಇದನ್ನು ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಸಾರಾ ದಿನ ಸರ್ವಿಸ್ ಕಾ ಹಿ ನಶಾ ರಹನಾ ಚಾಹಿ, ಭಾರತ್ ಮೇ ಇನ್ಕಾ ರಾಜ್ಯ ಸ್ಥಾಪನ್ ಹೋ ರಾ ಹೈ. ಬಾಬಾ ಹೇಳ್ತಾರೆ ಇಡೀ ದಿನ ಸೇವೆಯ ನಶೆ ಇರಬೇಕು, ಭಾರತದಲ್ಲಿ ಇವರ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಹಮ್ಕೋ ರಾಜಯೋಗ ಸಿಕ್ಲಾ ರಹೆ ಹೈ. ಶಿವ ಭಗವಾನ್ ವಾಚ್ ಹೇ ಬಚ್ಚೋ ತುಮ್ ಅಪ್ನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ. ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಶಿವ ಭಗವಾನ್ ವಾಚ್ ಆಗಿದೆ, ಹೇ ಮಕ್ಕಳೇ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನ ನೆನ್ಪು ಮಾಡಿ. ತೋ ತುಮ್ ಯಾ ಬನ್ ಜಾಯಂಗೆ 21 ಪೀಳಿ ಕೆ ಲಿಯೆ ದೈವಿ ಗುಣ ಭಿ ಧಾರಣ ಕರ್ನಿ ಹೈ. ನೀವು ಈ ರೀತಿ ಆಗ್ತೀರ 21 ಪೀಳಿಗೆಗೋಸ್ಕರ ಅಂತಾರೆ ಬಾಬಾ. ದೈವಿ ಗುಣನೂ ಕೂಡ ಧಾರಣೆ ಮಾಡ್ಕೊಳ್ಬೇಕು. ಅಭಿ ತೋ ಸಬ್ಕೆ ಆಸುರಿ ಗುಣ ಹೈ, ಶ್ರೇಷ್ಠ ಬನಾನೆ ವಾಲಾ ತೋ ಏಕ್ ಹಿ ಶ್ರೀ ಶ್ರೀ ಶಿವ ಬಾಬಾ ಹೈ. ಈಗಂತೂ ಎಲ್ರದ್ದು ಆಸುರಿ ಗುಣ ಇದೆ, ಶ್ರೇಷ್ಠ ಮಾಡುವಂಥವ್ರೊಬ್ಬರೇ ಶ್ರೀ ಶ್ರೀ ಶಿವ ಬಾಬಾ.
वही ऊंचते ऊंच बाप हमको पढ़ाते हैं। ಶಿವ ಭಗವಾನ್ ವಾಚ್ ಮನ್ ಮನಾಭೋ, ಅವರೇ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ನಮಗೆ ಓದಿಸ್ತಾರೆ. ಶಿವ ಭಗವಾನ್ ವಾಚ್ ಆಗಿದೆ ಮನ್ ಮನಾಭೋ. भगीरथ तो मशहूर है, भगीरथ को ही ब्रह्मा कहा जाता है, जिसको महावीर भी कहते हैं. ಬಾಬಾ ಹೇಳ್ತಾರೆ ಭಗೀರಥ ಅನ್ನೋದು ಪ್ರಸಿದ್ಧ ಇದೆ. ಭಗೀರಥನಿಗೆ ಬ್ರಹ್ಮ ಅಂತಲೂ ಕೂಡ ಹೇಳಲಾಗ್ತದೆ, ಅವ್ರಿಗೇನೆ ಮಹಾವೀರನು ಅಂತ ಹೇಳ್ತಾರೆ. ಯಹ ದಿಲ್ವಾड़ मंदिर में बैठे हुए हैं ना, जैनी आदि जो मंदिर बनाने वाले हैं वह कोई भी जानते थोड़ी है. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರದಲ್ಲಿ ಕೂತ್ಕೊಂಡಿದ್ದಾರಲ್ವ, ಈ ಜೈನಿಗಳು ಮಂದಿರ ಏನೋ ಕಟ್ಸಿದ್ರು, ಆದರೆ ಅವ್ರಿಗೆ ಇದೆಲ್ಲ ಗೊತ್ತೇನು ಅಥವಾ ಅದರ ಆಧ್ಯಾತ್ಮಿಕ ರಸ ಏನು ಗೊತ್ತು ಅಂತಾರೆ ಬಾಬಾ. तुम छोटी छोटी बच्चियाँ कोई से भी विजिट ले सकती हो, अभी तुम बहुत श्रेष्ठ बन रहे हो. ಬಾಬಾ ಹೇಳ್ತಾರೆ ನೀವು ಸಣ್ಣ ಸಣ್ಣ ಅಕ್ಕಂದ್ರು ಕೂಡ ಎಲ್ಲಾದರೂ ವಿಸಿಟ್ ಕೊಡ್ಬೋದು, ಇಂಥ ಒಂದು ಸ್ಥಾನಕ್ಕೆ ಹೋಗಿ ತಿಳಿಸ್ಕೊಡ್ಬೋದು. ಈಗ ನೀವು ಭಾಳ ಶ್ರೇಷ್ಠ ಆಗ್ತಿದ್ದೀರಾ. ಯಾ ಭಾರತ್ ಕಿ ಏಮ್ ಆಬ್ಜೆಕ್ಟ್ ಹೈ ನಾ, ಕಿತ್ನಾ ನಶಾ ಚढ़ना चाहिए. ಬಾಬಾ ಹೇಳ್ತಾರೆ ಇದು ಭಾರತದ ಗುರಿ ಉದ್ದೇಶ ಅಲ್ವಾ, ನೀವೆಷ್ಟು ನಶೆ ಏರಬೇಕು ನಿಮಗೆ ಅಂತಾರೆ ಬಾಬಾ. ಯಾ ಬಾಬಾ ಅಚ್ಚಿ ರೀತಿ ನಶಾ ಚढ़ाते हैं, सब कहते हम तो ಲಕ್ಷ್ಮೀ ನಾರಾಯಣ ಬನೆಂಗೆ. ಬಾಬಾ ಹೇಳ್ತಾರೆ ಇಲ್ಲಂತೂ ಬಾಬಾ ಮಕ್ಕಳಿಗೆ ಎಷ್ಟು ನಶೆ ಏರಿಸ್ತಾರೆ, ಎಲ್ಲರೂ ಏನು ಹೇಳ್ತೇವೆ ನಾವು ಲಕ್ಷ್ಮೀನಾರಾಯಣನೇ ಆಗೋದು ಅಂತ. ರಾಮ್ ಸೀತಾ बनने के लिए कोई भी हाथ नहीं उठाते, अभी तो तुम हो ಅಹಿಂಸಕ್ ಕ್ಷತ್ರಿಯ. ಬಾಬಾ ಹೇಳ್ತಾರೆ ಯಾರಾದರೂ ರಾಮ್ ಸೀತೆ ಆಗ್ತೀರಾ ಅಂದರೆ ಯಾರೂ ಕೈ ಎತ್ತಲ್ಲ ಅಂತಾರೆ ಬಾಬಾ. ಈಗ ನೀವಾಗಿದ್ದೀರಾ ಅಹಿಂಸಕರು ಕ್ಷತ್ರಿಯರು. ತುಮ್ ಅಹಿಂಸಕ್ ಕ್ಷತ್ರಿಯೋं को कोई भी नहीं जानते या तुम अभी समझते हो. ನೀವು ಅಹಿಂಸಕ ಕ್ಷತ್ರಿಯರನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ, ಇದನ್ನು ನೀವು ತಿಳ್ಕೊಂಡಿದ್ದೀರಾ. ಗೀತಾ ಮೇ ಬಿ ಅಕ್ಷರ ಹೇ ಮನ್ ಮನಾಭೋ, ಅಪ್ನೆ ಕೋ ಆತ್ಮ ಸಮझो. ಗೀತೆಯಲ್ಲಿ ಕೂಡ ಅಕ್ಷರ ಇದೆ, ಮನ್ ಮನಾಭೋ ಅಥವಾ ಮನಾತ್ಮ ಅಂತ ತಿಳ್ಕೊಳ್ಳಿ. ಯತ್ತು ಸಮझने की बात है ना, और कोई भी समझ नहीं सकते. बाप बेट बच्चों को शिक्षा देते, बच्चे ಆತ್ಮಾಭಿಮಾನಿ ಬನೋ. ಬಾಬಾ ಹೇಳ್ತಾರೆ ಇದು ತಿಳ್ಕೊಳ್ಳೋ ಮಾತಾಗಿದೆ ತಾನೇ, ಇದನ್ನು ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೂತ್ಕೊಂಡು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಯಾಗಿ. यादत तुम्हारी फिर 21 जन्मों के लिए चलती है, तुमको शिक्षा मिलती है 21 जन्मों के लिए. ಬಾಬಾ ಹೇಳ್ತಾರೆ ಈ ಅಭ್ಯಾಸ ನಿಮ್ಮದು 21 ಜನ್ಮಗಳಿಗೋಸ್ಕರ ನಡೀತದೆ, ನಿಮಗೆ ಶಿಕ್ಷಣ ಸಿಗ್ತದೆ 21 ಜನ್ಮಗಳಿಗೋಸ್ಕರ. ಬಾಬಾ ಗಡಿ ಗಡಿ मूल बात समझाते, अपने को आत्मा समझ कर बैठो. परमात्मा बाप हम आत्माओं को बैठ समझाते हैं. तुम घड़ी घड़ी देहाभिमान में आ जाते हो, फिर गरबार आदि याद आ जाता है. ಬಾಬಾ ಕ್ಷಣ ಕ್ಷಣಕ್ಕೂ ಮೂಲ ಮಾತು ತಿಳಿಸ್ಕೊಡ್ತಾರೆ. ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಕುತ್ಕೊಳ್ಳಿ. ಪರಮಾತ್ಮ ತಂದೆ ನಾವು ಆತ್ಮಗಳಿಗೆ ಕುತ್ಕೊಂಡು ಓದಿಸ್ತಾರೆ. ನೀವು ಕ್ಷಣ ಕ್ಷಣಕ್ಕೂ ದೇಹಾಭಿಮಾನದಲ್ಲಿ ಬಂದುಬಿಡ್ತೀರಾ, ಅದಕ್ಕೆ ನಿಮಗೆ ಮನೆ ಎಲ್ಲ ನೆನಪು ಬರ್ತದೆ. ಯಾ ಹೋತಾ ಹೇ ಭಕ್ತಿ ಮಾರ್ಗ ಮೇ ಬಿ ಭಕ್ತಿ ಕರ್ತೆ ಕರ್ತೆ ಬುದ್ಧಿ ಅವ್ರ ತರಫ್ ಚಲಿ ಜಾತಿ ಹೇ. ಬಾಬಾ ಹೇಳ್ತಾರೆ ಇದು ನಡೀತದೆ ಭಕ್ತಿ ಮಾರ್ಗದಲ್ಲಿ. ನೋಡಿ ಭಕ್ತಿ ಮಾಡ್ತಾ ಮಾಡ್ತಾ ಬುದ್ಧಿ ಮತ್ತೆಲ್ಲೋ ಹೋಗ್ಬಿಡ್ತದೆ. एक टिक सिर्फ नवदा भक्ति वाले ही बैठ सकते हैं, जिसको तीव्र भक्ति कहा जाता है. ಬಾಬಾ ಹೇಳ್ತಾರೆ ಈ ನವದಾ ಭಕ್ತಿ ಮಾಡೋರು ಮಾತ್ರ ಸ್ಥಿರವಾದ ಭಕ್ತಿಯಲ್ಲಿ ಕುತ್ಕೊಳ್ತಾರೆ ಅವರು. ಯಾಕಂದರೆ ಅವ್ರ ಭಕ್ತಿ ಭಾಳ ಚೆನ್ನಾಗಿರ್ತದೆ, ಶ್ರದ್ಧೆ ಇರ್ತದೆ ಅಲ್ಲಿ. एकदम लवलीन हो जाते हैं, तुम जैसे याद में बैठते हो तो कोई समय एकदम ಅಶರೀರಿ बन जाते हो. ಬಾಬಾ ಹೇಳ್ತಾರೆ एकदम ಲವಲೀನ್ ಆಗಿಬಿಟ್ಟಿರ್ತಾರೆ ಅವರು ಆ ಭಕ್ತಿಯಲ್ಲಿ. ನೀವು ಕೂಡ ಕೆಲವೊಂದು ಸಲ ನೆನಪಿನಲ್ಲಿ ಕುತ್ಕೊಂಡಾಗ ಕೆಲವು ಸಮಯ एकदम ಅಶರೀರಿ ಆಗಿಬಿಡ್ತೀರ. जो अच्छे बच्चे होंगे वही ऐसी अवस्था में बैठेंगे, ದೇಹ का बाहर निकल जाएगा. ಮತ್ತು ಯಾರು ಒಳ್ಳೆ ಮಕ್ಕಳು ಇರ್ತಾರಲ್ವ ಅವರು ಇಂಥ ಅವಸ್ಥೆಯಲ್ಲಿ ಕುತ್ಕೊಳ್ತಾರೆ, ದೇಹಾಭಿಮಾನ ಹೋಗಿಬಿಡ್ತದೆ. ಅಶರೀರಿ ಹೋ ಉಸ್ ಮಸ್ತಿ ಮೇ बैठे रहेंगे, ಯಾ ಆದತ್ ಪಡ್ ಜಾಯಿಗೆ. ಅಶರೀರಿ ಆದಾಗ ಆ ಮಸ್ತಿ ಆ ನಶೆಯಲ್ಲಿ ಕುತ್ಕೊಂಡಿರ್ತಾರೆ, ಈ ಅಭ್ಯಾಸ ಆಗಿಬಿಡ್ತದೆ. ಸನ್ಯಾಸಿ ಹೇ ತತ್ವಜ್ಞಾನಿ ವ ಬ್ರಹ್ಮಜ್ಞಾನಿ ವ ಕಾತೆ ಹಮ್ ಲೀನ್ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ ಸನ್ಯಾಸಿಗಳು ನೋಡಿ ಅವರು ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನಿಯಾಗಿರ್ತಾರೆ. ಅವ್ರು ಹೇಳ್ತಾರೆ ನಾವು ಲೀನ್ ಆಗಿಬಿಡ್ತೇವೆ. ಯಾ ಪುರಾಣ ಶರೀರ ಚೋಡ್ ಬ್ರಹ್ಮ ತತ್ವ ಮೇ ಲೀನ್ ಹೋ ಜಾಯಂಗೆ, ಸಬ್ಕಾ ಅಪನಾ ಅಪನಾ ಧರ್ಮ ಹೇನ. ಅವ್ರು ಹೇಳ್ತಾರೆ ನಾವು ಹಳೆ ಶರೀರ ಬಿಟ್ಟು ಬ್ರಹ್ಮ ತತ್ವದಲ್ಲಿ ಲೀನ್ ಆಗಿಬಿಡ್ತೇವೆ ಅಂತ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಆದ ಒಂದು ಧರ್ಮ ಇದೆಯಲ್ವಾ, कोई भी दूसरे धर्म को नहीं मानते हैं. आदि सनातन देवी देवता धर्म वाले भी तमो प्रधान बन गए हैं. ಬಾಬಾ ಹೇಳ್ತಾರೆ ಯಾರು ಕೂಡ ಬೇರೆ ಧರ್ಮವನ್ನು ಒಪ್ಪೋದಿಲ್ಲ, ಅಂದರೆ ಅವ್ರವ್ರದ್ದೇ ಆದ ಧರ್ಮವನ್ನು ಅವರು ಶ್ರೇಷ್ಠ ಅಂತಲೇ ತಿಳ್ಕೊಳ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮನೂ ಕೂಡ ತಮೋಪ್ರಧಾನ ಆಗಿದೆ ಇವತ್ತಿನ ಸಮಯದಲ್ಲಿ. ಗೀತಾ ಕಾ ಭಗವಾನ್ ಕಬ್ ಆಯಾ ಥಾ, ಗೀತಾ ಕಾ ಯುಗ್ ಕಬ್ ಥಾ, ಕೊಯ್ ಬಿ ನೈ ಜಾನ್ತೆ. ಗೀತೆ ಭಗವಂತ ಯಾವಾಗ ಬಂದಿದ್ರು, ಗೀತೆ ಯುಗ ಯಾವಾಗಿತ್ತು ಯಾರು ಕೂಡ ತಿಳ್ಕೊಂಡಿಲ್ಲ. तुम जानते इस संगम युग पर ही बाप आकर राजयोग सिखलाते हैं, तमो प्रधान से सतो प्रधान बनाते हैं. ಬಾಬಾ ಹೇಳ್ತಾರೆ ನೀವು ಕೂಡ ತಿಳ್ಕೊಂಡಿದ್ದೀರಾ ಈ ಸಂಗಮ ಯುಗದಲ್ಲಿನೇ
ತಂದೆ ಬಂದು ರಾಜಯೋಗವನ್ನು ಕಲಿಸ್ತಾರೆ, ತಮೋಪ್ರಧಾನದಿಂದ ಸತೋಪ್ರಧಾನ ಮಾಡ್ತಾರೆ. ಭಾರತ್ ಕಿ ಬಾತ್ ಹೈ, ಅನೇಕ ಧರ್ಮ ಬಿ ಥೇ ಜರೂರ್. ಬಾಬಾ ಹೇಳ್ತಾರೆ ಇದು ಭಾರತದ ಮಾತಾಗಿದೆ, ಅನೇಕ ಧರ್ಮನೂ ಕೂಡ ಅವಶ್ಯವಾಗಿತ್ತು. ಗಾಯನ್ ಹೇ ಏಕ ಧರ್ಮ ಕಿ ಸ್ಥಾಪನಾ ಅನೇಕ ಧರ್ಮೋ ಕಾ ವಿನಾಶ್. ಬಾಬಾ ಹೇಳ್ತಾರೆ ಗಾಯನನೂ ಇದೆ ತಾನೇ, ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಅಂತ. ಸತ್ಯುಗ್ ಮೇ ಥಾ ಏಕ ಧರ್ಮ, ಅಭಿ ಕಲಿಯುಗ್ ಮೇ ಅನೇಕ ಧರ್ಮ, ಸಿರ್ಫ್ ಏಕ ಧರ್ಮಕ್ಕೆ ಸ್ಥಾಪನಾ ಹೋತಿ ಹೇ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಒಂದೇ ಧರ್ಮ ಇದ್ದರೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಮತ್ತೆ ಒಂದು ಧರ್ಮದ ಸ್ಥಾಪನೆ ಆಗ್ತದೆ. ಏಕ ಧರ್ಮತ ಅಭಿ ನೈ ಹೇ, ಬಾಕಿ ಸಬ್ ಕಡೆ ಹೇ. ಒಂದು ಧರ್ಮ ಇತ್ತು, ಈಗಿಲ್ಲ, ಇನ್ನು ಅನೇಕ ಧರ್ಮಗಳು ಇದ್ದಾವೆ ಇವತ್ತು ಅಂತಾರೆ ಬಾಬಾ. ಬಡ್ಕೆ ಝಾಡ್ ಕಾ ಮಿಸಾಲ್ ಬಿ ಬಿಲ್ಕುಲ್ ಠೀಕ್ ಹೇ, ಫೌಂಡೇಶನ್ ಹೈ ನಹಿ. ಬಾಬಾ ಆಲದ ಮರದ ಉದಾಹರಣೆ ಕೊಡ್ತಾರೆ, ಮರ ನಿಂತ್ಕೊಂಡಿದೆ ಆದರೆ ಫೌಂಡೇಶನ್ ಮಾತ್ರ ಇಲ್ಲ. ಬಾಕಿ ಸಾರಾ ಝಾಡ್ ಖಡಾ ಹೇ. वैसे इसमें भी देवी देवता धर्म है ही नहीं. आदि सनातन देवी देवता धर्म जो तना था वह अब प्रायलोप हो गया है. ಬಾಬಾ ಹೇಳ್ತಾರೆ ಹೇಗೆ ಆ ವೃಕ್ಷಕ್ಕೆ ಫೌಂಡೇಶನ್ ಇಲ್ವೋ ಹಾಗೆ ಇವತ್ತು ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ನೇ ಉಳ್ಕೊಂಡಿಲ್ಲ ಅಂತಾರೆ ಬಾಬಾ. ವೃಕ್ಷ ನಿಂತ್ಕೊಂಡಿದೆ ಆದರೆ ಬಾಬಾ ಹೇಳ್ತಿದ್ದಾರೆ ಈ ಧರ್ಮ ಅನ್ನೋದು ಪ್ರಾಯಲೋಪ ಆಗಿಬಿಟ್ಟಿದೆ. ಫಿರ್ ಸೆ ಬಾಪ್ ಸ್ಥಾಪನಾ करते हैं, बाकी इतने सब धर्म तो पीछे आए हैं, फिर चक्र को रिपीट जरूर करना है, अर्थात पुरानी दुनिया से फिर नई दुनिया होनी है. ಬಾಬಾ ಹೇಳ್ತಾರೆ ಮತ್ತೆ ಬಾಬಾ ಬಂದು ಆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನಿಷ್ಟೆಲ್ಲ ಧರ್ಮಗಳೇನು ನಂತರ ಬರ್ತಾವಲ್ವ, ಬಾಬಾ ಹೇಳ್ತಾರೆ ಚಕ್ರ ಅವಶ್ಯವಾಗಿ ರಿಪೀಟ್ ಮಾಡಲೇಬೇಕಾಗ್ತದೆ. ಅಂದರೆ ಹಳೆಯ ಜಗತ್ತಿನಿಂದ ಮತ್ತು ಹೊಸದಾಗ್ತದೆ. ನೈ ದುನಿಯಾ ಮೇ ಇನ್ನೊಂಕ ರಾಜ್ಯತ ತುಮಾರೆ ಪಾಸ್ ಬಡೆ ಚಿತ್ರ ಬಿ ಹೇ ಚೋಟೆ ಬಿ ಹೇ. ಹೊಸ ಜಗತ್ತಿನಲ್ಲಿ ಇವ್ರದೇ ರಾಜ್ಯ ಇತ್ತು, ನಿಮ್ಮ ಹತ್ರ ದೊಡ್ಡ ದೊಡ್ಡ ಚಿತ್ರನೂ ಇದ್ದಾವೆ, ಸಣ್ಣದು ಇದ್ದಾವೆ. बड़ी चीज़ होगी तो देख कर पूछेंगे ये क्या उठाया है. बोलो हमने वह चीज़ उठाई है जिसे मनुष्य बेगर टू प्रिंस बन जाए. ಬಾಬಾ ಹೇಳ್ತಿದ್ದಾರೆ ನೀವೇನು ಆ ಚಿತ್ರಗಳನ್ನು ತೊಗೊಂಡು ಹೇಳುವಾಗ ಅದನ್ನು ನೋಡಿ ಹೇಳ್ತಾರಂತೆ ಏನಿದು ಅಂತ ಕೇಳ್ತಾರೆ ನಿಮಗೆ. ಆಗ ಹೇಳಿ ನಾವು ಇದೇನು ವಸ್ತು ತೊಗೊಂಡಿದ್ದೇವೆ ಇದರಿಂದ ಮನುಷ್ಯರು ಬೆಗ್ಗರ್ ಟು ಪ್ರಿನ್ಸ್ ಆಗ್ತಾರೆ ಅಂತ. ದಿಲ್ ಮೇ ಬಡ ಉಮಂಗ್ ಬಡಿ ಖುಷಿ रहनी चाहिए. हम आत्मा भगवान के बच्चे हैं. ಬಾಬಾ ಹೇಳ್ತಾರೆ ನಮ್ಮ ಹೃದಯದಲ್ಲಿ ಭಾಳ ಉಮಂಗ್ ಭಾಳ ಖುಷಿ ಇರಬೇಕು, ಯಾಕಂದರೆ ನಾವೆಲ್ಲ ಭಗವಂತನ ಮಕ್ಕಳು ಅಂತ. ಆತ್ಮಕ್ಕೂ ಭಗವಾನ್ ಪಡಾತೆ ಹೇ, ಬಾಬಾ ಹಮ್ಕೋ ನೈನೋ ಪರ್ ಬಿಟಾಯ್ ಲೇ ಜಾಯಂಗೆ. ಆತ್ಮಗಳಿಗೆ ಭಗವಂತ ಓದಿಸ್ತಾರೆ. ಬಾಬಾ ನೋಡಿ ನಮ್ಮನ್ನು ಕಣ್ಣುಗಳಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಸ್ ಚೀಚಿ ದುನಿಯಾ ಮೇ ತೋ ಹಮ್ಕೋ रहने का नहीं है, ಆಗೆ ಚಲ್ ತ್ರಾಹಿ ತ್ರಾಹಿ ಕರೆಂಗೆ ಬಾತ್ ಮತ್ ಪೂಚೋ. ಬಾಬಾ ಹೇಳ್ತಾರೆ ಈ ಚೀಚಿ ಜಗತ್ತಿನಲ್ಲಿ ನಾವು ಇರುವಂಥದ್ದಲ್ಲ, ಮುಂದೆ ಹೋದಂಗೆ ಎಲ್ಲರೂ ಅಯ್ಯೋ ಅಯ್ಯೋ ಅಂತಾರೆ, ಅದ್ರ ಮಾತೆ ಕೇಳಬೇಡಿ ಅಂತಾರೆ ಬಾಬಾ. करोड़ों मनुष्य मरते हैं, यह तो तुम बच्चों की बुद्धि में है. हम इन आंखों से जो देखते या कुछ भी रहना नहीं है. ಬಾಬಾ ಹೇಳ್ತಾರೆ ಕೋಟಿ ಕೋಟಿ ಮನುಷ್ಯರು ಸಾಯ್ತಾರೆ, ಇದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ನಾವು ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತೀವೋ ಇದೇನು ಉಳ್ಕೊಳ್ಳುವಂಥದ್ದಿಲ್ಲ. ಯಾ ತೋ ಮನುಷ್ಯ ಹೇ ಕಾಂಟೋ ಮಿಸಲ್, ಸತ್ಯುಗ್ ಹೇ ಫೂಲೋಂ ಕಾ ಬಗೀಚಾ. ಬಾಬಾ ಹೇಳ್ತಾರೆ ಇಲ್ಲೆಲ್ಲ ಮುಳ್ಳುಗಳ ಹಾಗಾಗಿದ್ದಾರೆ, ಸತ್ಯುಗ ಹೂಗಳ ತೋಟ. फिर हमारे नयन ही ठंडे हो जाएंगे. ಬಗೀಚೆ ಮೇ ಜಾನೆ ಸೆ ನಯನ್ ठंडे ಶೀತಲ್ ಹೋ ಜಾತೆ. ಮತ್ತು ನಮ್ಮ ಕಣ್ಣುಗಳು ತಂಪಾಗಿಬಿಡ್ತಾವಂತೆ. ಹಂಗೆ ಒಂದು ತೋಟಕ್ಕೆ ಹೋದಾಗ ಆ ತೋಟದ ರಮಣೀಕ ದೃಶ್ಯಗಳನ್ನು ನೋಡಿದಾಗ ಕಣ್ಣುಗಳೆಷ್ಟು ಶಾಂತ ಶೀತಲಾಗಿಬಿಡ್ತಾವಲ್ವ. तो तुम अभी पद्मा पदम भाग्यशाली बन रहे हो. ಬ್ರಾಹ್ಮಣ ಜೋ ಬಂತೆ ಉನಕೆ ಪಾವ್ ಮೇ ಪದಮ್ ಹೇ. ಬಾಬಾ ಹೇಳ್ತಾರೆ ನೀವೀಗ ಪದ್ಮ ಪದಮ್ ಭಾಗ್ಯಶಾಲಿಗಳಾಗ್ತಿದ್ದೀರಾ. ಬ್ರಾಹ್ಮಣರು ಯಾರಾಗ್ತಾರೋ ಅವ್ರ ಕಾಲುಗಳಲ್ಲಿ ಅಂದರೆ ಅವ್ರ ಹೆಜ್ಜೆಯಲ್ಲಿ ಪದ್ಮ ಇದೆ. तुम बच्चों को समझाना चाहिए, हम यह राज्य स्थापन कर रहे हैं, इसलिए बाबा ने बैच बनवाए हैं. ನೀವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ನಾವು ಈ ರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆ, ಅದಕ್ಕೋಸ್ಕರ ಈ ಬ್ಯಾಡ್ಜ್ ಎಲ್ಲ ಮಾಡಿದ್ದಾರೆ ಬಾಬಾ. ಸಫೇದ್ ಸಾಡಿ ಪಹನಿ ಹುಯಿ ಹೋ, ಬ್ಯಾಡ್ಜ್ ಲಗಾ ಹೋ, ಇಸೆ ಸ್ವತಃ ಸೇವಾ ಹೋತಿ रहेगी. ಬಾಬಾ ಒಂದು ಮಾತು ಹೇಳ್ತಾರೆ, ಬಿಳಿ ಸೀರೆಯನ್ನು ಉಟ್ಕೊಂಡಿರಬೇಕು, ಬ್ಯಾಡ್ಜ್ ಧರಿಸಿರಬೇಕು, ಇದರಿಂದ ಸ್ವತಃ ಸೇವೆ ಆಗ್ತಾ ಹೋಗ್ತದೆ. मनुष्य गाते हैं आत्मा परमात्मा अलग रहे बहुकाल, परंतु बहुकाल का अर्थ कोई भी समझते नहीं है. ಮನುಷ್ಯರು ಗಾಯನ ಮಾಡ್ತಾರೆ ಆತ್ಮ ಪರಮಾತ್ಮ ಬಹಳ ಕಾಲದಿಂದ ಆಗಲಿದ್ರು ಅಂತ. ಆದರೆ ಬಹಳ ಕಾಲದ ಅರ್ಥವನ್ನು ಯಾವ ಮಕ್ಕಳು ಅಥವಾ ಯಾರೂ ಕೂಡ ತಿಳ್ಕೊಂಡಿಲ್ಲ. ತುಮಕೋ ಬಾಪ್ನೆ ಬತಾಯ ಹೈ ಕಿ ಬಹುಕಾಲ್ ಅರ್ಥಾತ್ 5000 ವರ್ಷ ಕೆ ಬಾದ್ ತುಮ್ ಬಚ್ಚೆ ಬಾಪ್ ಸೆ ಮಿಲ್ತೆ ಹೋ. ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ ಬಹಳ ಕಾಲ ಅಂದರೆ 5000 ವರ್ಷಗಳ ನಂತರ ನಾವು ಮಕ್ಕಳನ್ನು ಬಾಬಾ ಮಿಲನ ಮಾಡ್ತಾರೆ. ತುಮ್ ಯ ಭಿ ಜಾನ್ತೆ ಹೋ ಈ ಸೃಷ್ಟಿ ಮೇ ಸಬ್ಸೆ ನಾಮಿ ಗ್ರಾಮಿ ಹೇ ಯಾ ರಾಧೆ ಕೃಷ್ಣ. ये सत्युग के फर्स्ट प्रिंस प्रिंसेज हैं.
ನೀವೀಗ ತಿಳ್ಕೊಂಡಿದ್ದೀರಾ ಈ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಪ್ರಸಿದ್ಧ ಅಂದರೆ ಯಾರು? ರಾಧಾಕೃಷ್ಣರು. ಈ ಸತ್ಯುಗದಲ್ಲಿ ಇವರು ಮೊದಲನೆಯ ರಾಜ್ಕುಮಾರ ರಾಜ್ಕುಮಾರಿ ಆಗ್ತಾರೆ. ಕವಿ ಕಿಸ್ಕೆ ಖ್ಯಾಲ್ ಮೇ ಬಿ ನಹೀ ಆಯೇಗಾ ಕಿ ಯಾ ಕಹಾಂ ಸೆ ಆಯೆ, ಸತ್ಯುಕ್ಕೆ ಆಗೆ ಜರೂರ್ ಕಲಿಯುಗ್ ಹೋಗ. ಬಾಬಾ ಹೇಳ್ತಾರೆ ಇದು ಯಾರ ವಿಚಾರದಲ್ಲೂ ಬರೋದಿಲ್ಲ, ಇವ್ರು ಎಲ್ಲಿಂದ ಬಂದರು ಅಂತ. ಸತ್ಯುಗಕ್ಕಿಂತ ಮೊದಲು ಅವಶ್ಯವಾಗಿ ಕಲಿಯುಗ ಇತ್ತಲ್ವ. ಉನ್ಹೋನೆ ಕ್ಯಾ ಕರ್ಮ ಕಿಯೆ ಜೋ ವಿಶ್ವಕ್ಕೆ ಮಾಲಿಕ್ ಬನೆ. ಭಾರತವಾಸಿ ಕೊಯ್ ಇನ್ನೊಂಕೋ ವಿಶ್ವಕ ಮಾಲೀಕ್ ನೈ ಸಮಸ್ತೆ. ಬಾಬಾ ಹೇಳ್ತಾರೆ ಇವರು ಇಂಥ ಯಾವ ಕರ್ಮ ಮಾಡಿರ್ಬೋದು, ಇವರು ಇಡೀ ವಿಶ್ವಕ್ಕೆ ಮಾಲೀಕರಾದ್ರಲ್ವ. ಭಾರತವಾಸಿಗಳು ಯಾರೂ ಕೂಡ ಈ ವಿಶ್ವದ ಮಾಲೀಕರನ್ನು ತಿಳ್ಕೊಳ್ಳೋದೇ ಇಲ್ಲ. इनका जब राज्य था तो भारत में और कोई धर्म था नहीं, अभी तुम समझते हो, बाप हमको राजयोग सिखा रहे हैं. ಇವ್ರದ್ದು ಯಾವಾಗ ರಾಜ್ಯ ಇತ್ತಲ್ವ, ಭಾರತದಲ್ಲಿ ಬೇರೆ ಯಾವ ಧರ್ಮ ಇರಲಿಲ್ಲ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಹಮಾರಿ ಏಮ್ ಅಬ್ಜೆಕ್ಟ್ ಯಹ ಹೈ, ಬಲ್ ಮಂದಿರೋ ಮೇ ಉನ್ಹೋಂಕೆ ಚಿತ್ರ ಆದಿ ಹೈ. ನಮ್ಮ ಗುರಿ ಉದ್ದೇಶ ಇದಾಗಿದೆ. ಬಲೆ ಮಂದಿರಗಳಲ್ಲಿ ಅವ್ರದ್ದು ಚಿತ್ರನೂ ಇದೆ. ಪರಂತು ಯಹ ತೊಡಿ ಸಮಸ್ತೆ ಕಿ ಈ ಸಮಯ ಸ್ಥಾಪನಾ ಹೋ ರಹಿ ಹೈ. ಆದರೆ ಇದನ್ನು ಯಾರಾದರೂ ತಿಳ್ಕೊಳ್ತಾರೇನೋ ಈ ಸಮಯದಲ್ಲಿ ಇದು ಸ್ಥಾಪನೆ ಆಗ್ತಿದೆ ಅಂತ. ತುಮಾರೆ ಮೇ ಬಿ ನಂಬರ್ವಾರ್ ಸಮಸ್ತೆ ಹೈ, ಕೊಯ್ ತೋ ಬಿಲ್ಕುಲ್ ಹಿ ಭೂಲ್ ಜಾತೆ ಹೈ. ನಿಮ್ಮಲ್ಲಿ ಕೂಡ ನಂಬರ್ವಾರಾಗಿ ತಿಳ್ಕೊಳ್ತಾರೆ, ಕೆಲವರು ಪೂರ್ಣ ರೂಪದಲ್ಲಿ ಮರೆತು ಬಿಡ್ತಾರೆ. ಚಲನ ಐಸಿ ಹೋತಿ ಹೈ ಜೈಸೆ ಪಹಲೆ ಥಿ, ಯಹಾ ಸಮಸ್ತೆ ತೋ ಬಹುತ್ ಅಚ್ಚಾ ಹೈ, ಯಹಾ ಸೆ ಬಾಹರ್ ನಿಕ್ಲೆ ಖಲಾಸ್. ಬಾಬಾ ಹೇಳ್ತಾರೆ ಕೆಲವ್ರ ಚಲನೆ ಹೆಂಗಿರ್ತದೆ ಅಂದರೆ ಮೊದಲು ಹೇಗಿತ್ತಲ್ವ, ಅಂದರೆ ಬಾಬನ ಮಗು ಆಗೋಕ್ಕಿಂತ ಮುಂಚೆ ಹೇಗಿತ್ತೋ ಹಾಗೆ ಇರ್ತದೆ. ಇಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಳ್ತಾರೆ, ಇಲ್ಲಿಂದ ಹೊರಗೆ ಹೋದ್ರು ಅಂದರೆ ಮುಗೀತು ಅಂತಾರೆ ಬಾಬಾ. ಸರ್ವಿಸ್ ಕಾ ಶೌಕ್ ರಹನಾ ಚಾಹಿಯೆ, ಸಬ್ಕೋ ಯಹ ಪೈಗಾಮ್ ದೇನೆ ಕಿ ಯುಕ್ತಿ ರಚೆ, ಮೆಹನತ್ ಕರ್ನಿ ಹೈ. ಸೇವೆಯ ಆಸಕ್ತಿ ಇರಬೇಕು, ಎಲ್ರಿಗೂ ಸಂದೇಶ ಕೊಡುವಂಥ ಯುಕ್ತಿ ರಚಿಸಬೇಕು, ಪರಿಶ್ರಮ ಪಡಬೇಕು. ನಶೆ ಸೆ ಬತಾನಾ ಚಾಹಿಯೆ, ಶಿವ ಬಾಬಾ ಕಹತೆ ಮುಜೆ ಯಾದ್ ಕರೋ ತೋ ಪಾಪ್ ಮಿಟ್ ಜಾಯೆಂಗೆ. ಬಾಬಾ ಹೇಳ್ತಾರೆ ನಶೆಯಿಂದ ಹೇಳಬೇಕು, ಶಿವಬಾಬಾ ಹೇಳ್ತಿದ್ದಾರೆ ನನ್ನ ನೆನ್ಪು ಮಾಡಿ ಪಾಪ ಕಟ್ಟಾಗ್ತದೆ ಅಂತ. ಹಮೇಕ್ ಶಿವಬಾಬಾಕ್ಕೆ ಸಿವಾ ಅವ್ರು ಕಿಸ್ಕೋ ಯಾದ್ ನೈ ಕರ್ತೆ. ನಾವೊಬ್ಬ ಶಿವಬಾಬನ್ ಬಿಟ್ಟರೆ ಇನ್ಯಾರನ್ನೂ ನೆನ್ಪು ಮಾಡಲ್ಲ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. धारणा के लिए मुख्य सार. एम ऑब्जेक्ट का चित्र सदा साथ रखना है. नशा रहे कि अभी हम श्रीमत पर विश्व का मालिक बन रहे हैं. ಬಾಬಾ ಹೇಳ್ತಿದ್ದಾರೆ ಗುರಿ ಉದ್ದೇಶದ ಚಿತ್ರ ಸದಾ ಜೊತೆಗಿಟ್ಕೊಳ್ಬೇಕು. ನಶೆ ಇರಲಿ, ಈಗ ನಾವು ಶ್ರೀಮತದಂತೆ ವಿಶ್ವದ ಮಾಲೀಕರಾಗ್ತಿದ್ದೇವೆ. ಹಮ್ ಐಸೆ ಫೂಲೋಂ ಕೆ ಬಗೀಚೆ ಮೇ ಜಾತೆ ಹೈ ಜहाँ ಹಮಾರೆ ನಯನ್ ಹಿ ಶೀತಲ್ ಹೋ ಜಾಯೆಂಗೆ. ನಾವು ಇಂತಹ ಹೂಗಳ ತೋಟಕ್ಕೆ ಹೋಗ್ತೇವೆ, ಅಲ್ಲಿ ನಮ್ಮ ಕಣ್ಣುಗಳು ತಂಪಾಗ್ತವೆ, ಶೀತಲಾಗ್ತವೆ. सेकंड, सर्विस का बहुत शौक रखना है. बड़े दिल व उमंग से बड़े बड़े चित्रों पर सर्विस करनी है. बेगर टू प्रिंस बनाना है. ಸೆಕೆಂಡ್ ಪಾಯಿಂಟ್ ಆಗಿದೆ. ಸೇವೆಯ ಭಾಳ ಆಸಕ್ತಿ ಇಟ್ಕೊಳ್ಬೇಕು, ಭಾಳ ದೊಡ್ಡ ಮನಸ್ಸು ಮಾಡಿ ಉಮಂಗದಿಂದ ದೊಡ್ಡ ಚಿತ್ರಗಳ ಬಗ್ಗೆ ಸೇವೆ ಮಾಡಬೇಕು. ಬೆಗ್ಗರ್ ಟು ಪ್ರಿನ್ಸ್ ಮಾಡಬೇಕು ಅಂತಾರೆ ಬಾಬಾನೇ. ಅಂದರೆ ಅನೇಕ ಆತ್ಮಗಳಿಗೆ ಈ ಸಂದೇಶವನ್ನು ತಲುಪಿಸ್ಬೇಕು ಅನ್ನೋ ಮಾತು ಬಾಬಾ ಹೇಳ್ತಾರೆ ಇಲ್ಲಿ. वरदान. कर्मों की गति को जान, गति सद्गति का फैसला करने वाले मास्टर दुःखहर्ता ಸುಖಕರ್ತಾ ಭವ. ಬಾಬಾ ವರದಾನ ಕೊಡ್ತಾರೆ, ಕರ್ಮಗಳ ಗತಿಯನ್ನು ತಿಳಿದು ಗತಿ ಸದ್ಗತಿಯ ನಿರ್ಣಯ ಮಾಡುವಂತಹ ಮಾಸ್ಟರ್ ದುಃಖಹರ್ತ ಸುಖಕರ್ತಾ ಆಗಿರಿ. ಅಭಿ ತಕ್ ಅಪನೆ ಜೀವನ್ ಕಿ ಕಹಾನಿ ದೇಖ್ನೆ और ಸುನಾನೆ ಮೇ ಬಿಸಿ ನೈ ರಹೋ. ಬಾಬಾ ಹೇಳ್ತಾರೆ ಈಗಿನವರೆಗೂ ತಮ್ಮ ಜೀವನದ ಕಥೆಯನ್ನು ನೋಡುವ ಹೇಳೋದ್ರಲ್ಲೇ ಬ್ಯುಸಿ ಆಗಬೇಡಿ. बल्कि हर एक के कर्म की गति को जान, गति सद्गति देने के फैसले करो. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಕರ್ಮದ ಗತಿಯನ್ನು ತಿಳಿದು ಗತಿ ಸದ್ಗತಿ ಕೊಡುವಂತಹ ನಿರ್ಣಯ ಮಾಡಿ. ಮಾಸ್ಟರ್ ದುಃಖಹರ್ತ ಸುಖಕರ್ತಾ ಕಾ ಪಾಠ ಬಜಾओ. ಮಾಸ್ಟರ್ ದುಃಖಹರ್ತ ಸುಖಕರ್ತನ ಪಾತ್ರ ಅಭಿನಯಿಸಿರಿ. अपनी रचना के दुख शांति की समस्या को समाप्त करो. उन्हें महादान और वरदान दो. ಬಾಬಾ ಹೇಳ್ತಾರೆ ತಮ್ಮ ರಚನೆಯ ದುಃಖ ಶಾಂತಿಯ ಸಮಸ್ಯೆಯನ್ನು ಸಮಾಪ್ತಿ ಮಾಡಿ ಅವ್ರಿಗೆ ಮಹಾದಾನ ಮತ್ತು ವರದಾನ ಕೊಡಿ. ಖುದ್ ಫೆಸಿಲಿಟೀಸ್ ನ ಲೋ, ಅಬ್ ತೋ ದಾತಾ ಬನ್ಕರ್ ದೋ. ಬಾಬಾ ಹೇಳ್ತಾರೆ ನೀವು ಎಲ್ಲ ವ್ಯವಸ್ಥೆಗಳನ್ನು ತಗೊಳ್ಳೋದಲ್ಲ, ಈಗ ದಾತಾ ಆಗಿ ನೀವು ಬೇರೆಯವ್ರಿಗೆ ಕೊಡಿ ಅಂತಾರೆ ಬಾಬಾ. यदि साल्वेशन के आधार पर स्वयं की उन्नति व सेवा में अल्पकाल के लिए सफलता प्राप्त हो भी जाए
तो भी आज महान होंगे, कल महानता की प्यासी ಆತ್ಮ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಯಾರ್ದೋ ವ್ಯವಸ್ಥೆಯ ಆಧಾರದ ಮೇಲೆ ಅಥವಾ ಯಾರ್ದೋ ಪ್ರಭಾವದ ಆಧಾರದ ಮೇಲೆ ಸ್ವಯಂ ಉನ್ನತಿ ಅಥವಾ ಸೇವೆಯಲ್ಲಿ ಅಲ್ಪಕಾಲಕ್ಕೋಸ್ಕರ ಸಫಲತೆ ಪ್ರಾಪ್ತಿ ಮಾಡ್ಕೊಂಡಿದ್ರೂ ಕೂಡ ಬಾಬಾ ಹೇಳ್ತಾರೆ, ಇವತ್ತು ನೀವು ಮಹಾನ್ ಆಗ್ಬೋದು, ಆದರೆ ನಾಳೆ ಮಹಾನತೆಯ ಬಾಯಾರಿದ ಆತ್ಮಗಳಾಗ್ಬಿಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, ಅನುಭೂತಿ ನ ಹೋನ ಯುದ್ಧ ಕಿ ಸ್ಟೇಜ್ ಹೇ, ಯೋಗಿ ಬನೋ ಯೋಧೆ ನಹಿ. ಬಾಬಾ ಇಲ್ಲಿ ಸ್ಲೋಗನ್ ಹೇಳ್ತಿದ್ದಾರೆ, ಈಗ ನಮಗೆ ಅನುಭೂತಿ ಆಗದಿದ್ರೆ ಅಂದರೆ ಅನುಭೂತಿ ಆಗದೇ ಇರೋದು ಅಂದರೆ ಅದು ಯುದ್ಧದ ಸ್ಟೇಜ್ ಆಗಿದೆ, ಅದಕ್ಕೆ ಯೋಗಿಯಾಗಿ ಯೋಧರಾಗಬೇಡಿ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಇಶಾರೆ, ಅಶರೀರಿ ವ ವಿದೇಹಿ ಸ್ಥಿತಿ ಕಾ ಅಭ್ಯಾಸ ಬಡಾವ್. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸ್ಕೊಳ್ಳಿ ಅಂತ. ಜೈಸೆ ಬ್ರಹ್ಮ ಬಾಪ್ ಅವ್ಯಕ್ತ ಬನ್ विदेही स्थिति द्वारा कर्मातीत बने तो अव्यक्त ब्रह्मा की विशेष पालना के पात्र हो, इसलिए अव्यक्त पालना का रेस्पॉन्ड ವಿದೇಹಿ ಬನ್ಕರದು. ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ವಿದೇಹಿ ಸ್ಥಿತಿಯ ಮೂಲಕ ಕರ್ಮಾತೀತರಾದರು ಅಂದಮೇಲೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಗೆ ಪಾತ್ರರಾಗಿ ಅದಕ್ಕೋಸ್ಕರ ಅವ್ಯಕ್ತ ಪಾಲನೆಯ ರೆಸ್ಪಾಂಡ್ ವಿದೇಹಿಯಾಗಿ ಕೊಡಿ ಅಂತಾರೆ ಬಾಬ್. ಸೇವಾ ಅವ್ರ ಸ್ಥಿತಿ ಕಾ ಬ್ಯಾಲೆನ್ಸ್ ರಖೋ, ವಿದೇಹಿ ಮಾನ ದೇಹ ಸೆ ನ್ಯಾರ. ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್ ಇಟ್ಕೊಳ್ಳಿ, ವಿದೇಹಿ ಅಂದ್ರೆ ದೇಹದಿಂದ ನ್ಯಾರ. स्वभाव संस्कार कमज़ोरियाँ सब देह के साथ है और देह से न्यारा हो गया तो सबसे न्यारा हो गया, इसलिए ड्रिल बहुत सहयोग देगी, इसमें ಕಂಟ್ರೋಲಿಂಗ್ ಪವರ್ चाहिए. ಬಾಬಾ ಹೇಳ್ತಾರೆ, ಸ್ವಭಾವ ಸಂಸ್ಕಾರ ದುರ್ಬಲತೆಗಳು ಇವೆಲ್ಲ ದೇಹದ ಜೊತೆಗಿದೆ, ಮತ್ತು ದೇಹದಿಂದ ನೀವು ನ್ಯಾರ ಆಗಿಬಿಟ್ರೆ ಎಲ್ಲದರಿಂದಲೂ ನ್ಯಾರ ಆಗಿಬಿಡ್ತೀರ. ಅದಕ್ಕೋಸ್ಕರ ಈ ಡ್ರಿಲ್ ಬಹಳ ಸಹಯೋಗ ಕೊಡುತ್ತದೆ. ಬಾಬಾ ಹೇಳ್ತಾರೆ, ಆದರೆ ಇದನ್ನು ಮಾಡಬೇಕು ಅಂದರೆ ಕಂಟ್ರೋಲಿಂಗ್ ಪವರ್ ಬೇಕು ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.